ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 35ನೇ ಪ್ರಶ್ನೆ. ಝಡ್ ಎಕ್ಸ್ ಎ ಎಂಬ ಧಾತುವಿನ ಸಮಸ್ಥಾನಿಯು 2 ಅಧಿಕ ನ್ಯೂಟ್ರಾನ್ಗಳನ್ನು ಹೊಂದಿದ್ದಾಗ ಅದರ ರಾಶಿ ಸಂಖ್ಯೆ ಎಷ್ಟು? ಝಡ್ ಎಕ್ಸ್ ಎ, ಇದರಲ್ಲಿ ಝಡ್ ಅನ್ನುವಂಥದ್ದು ಏನು? ಇದು ಪರಮಾಣು ಸಂಖ್ಯೆ. ಝಡ್ ಪರಮಾಣು ಸಂಖ್ಯೆ. ಹಾಗೆ ಎಕ್ಸ್ ಅನ್ನುವಂಥದ್ದು ಯಾವ ಧಾತು ಇದೆ ಅದರ ಸಂಕೇತ ಇರುತ್ತೆ. ಎ ಅನ್ನುವಂಥದ್ದು ಪರಮಾಣು ರಾಶಿ ಸಂಖ್ಯೆ. ಪರಮಾಣು ರಾಶಿ ಸಂಖ್ಯೆ. ಈಗ ಈ ಧಾತುವಿನ ಸಮಸ್ಥಾನಿಯು ಸರಿ. ಈಗ ಹಾಗಿದ್ರೆ ಪರಮಾಣು ರಾಶಿ ಸಂಖ್ಯೆ ಎ ಇದೆ, ಸರಿನಾ? ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮೊತ್ತವನ್ನ ಸೇರಿ ನಾವು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಸರಿ, ಹಾಗಿದ್ರೆ ಈಗ ಇದರ ಒಂದು ಸಮಸ್ಥಾನಿ ಇದೆ, ಎಕ್ಸ್ ಝಡ್ ಎ ಇದೆ ಅಲ್ಲ, ಅದ್ರದ್ದೊಂದು ಸಮಸ್ಥಾನಿ ಇದೆ. ಸಮಸ್ಥಾನಿ ಅಂದ್ರೆ ಏನು? ಯಾವುದೇ ಧಾತುವಿನ ಪರಮಾಣು ಸಂಖ್ಯೆ ಸೇಮ್ ಇರುತ್ತೆ, ಆದ್ರೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಇರುತ್ತೆ. ಅಂದ್ರೆ ನ್ಯೂಟ್ರಾನ್ಗಳು ಹೆಚ್ಚು ಕಡಿಮೆ ಇರುತ್ತೆ, ಅದನ್ನ ಸಮಸ್ಥಾನಿ ಅಂತ ಕರಿತೀವಿ. ಹಾಗಿದ್ರೆ ಈಗ ಸಮಸ್ಥಾನಿ ಏನಿದೆ, 2 ಅಧಿಕ ನ್ಯೂಟ್ರಾನ್ಗಳನ್ನ, 2 ಜಾಸ್ತಿ ನ್ಯೂಟ್ರಾನ್ಗಳನ್ನ ಹೊಂದಿದೆ. ಹಾಗಿದ್ದಾಗ ಅದರ ರಾಶಿ ಸಂಖ್ಯೆ ಎಷ್ಟಾಗುತ್ತೆ? A+2. ಪರಮಾಣು ರಾಶಿ ಸಂಖ್ಯೆ A+2 ಆಗಿರುತ್ತದೆ. ಏಕೆಂದರೆ ನ್ಯೂಟ್ರಾನ್ಗಳು 2 ಹೆಚ್ಚಾದರೆ ರಾಶಿ ಸಂಖ್ಯೆಯು 2 ಹೆಚ್ಚುತ್ತದೆ ಅಲ್ವಾ? ಯಾಕೆಂದ್ರೆ ನಿಮ್ಗೆ ಗೊತ್ತು, ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಈಗ 2 ನ್ಯೂಟ್ರಾನ್ ಅನ್ನ ಆಡ್ ಮಾಡಿದ್ದಾರೆ, 2 ನ್ಯೂಟ್ರಾನ್ ಅನ್ನ ಆಡ್ ಮಾಡಿದ್ದಾರೆ ಅಂದ್ರೆ ಇದು ಎ ಇತ್ತು, A+2 ಆಯ್ತು. ಥ್ಯಾಂಕ್ ಯು.